ಅದು ಚಿಕ್ಕಮಗಳೂರು ಜನರ ದಶಕಗಳ ಕನಸು. ಕಾಫಿ ನಾಡಿನ ಜನರ ಬಹುದಿನಗಳ ಆಸೆ. ಕೊನೆಗೂ ಚಿಕ್ಕಮಗಳೂರು ತಿರುಪತಿ ಟ್ರೈನ್ಗೆ ಚಾಲನೆ ಸಿಕ್ಕಿದೆ. ಆದರೆ ಹಸಿರು ನಿಶಾನೆ ತೋರ್ತಾ ಇದ್ದಂತೆ ಹೊಸ ವಿವಾದವೊಂದು ಜನ್ಮ ತಾಳಿದೆ. ಕಾಫಿ ನಾಡಿನ ಜನರ ದಶಕದ ಕನಸು ಈಡೇರಿದೆ. ಚಿಕ್ಕಮಗಳೂರು ತಿರುಪತಿ ಟ್ರೈನ್ಗೆ ಹಸಿರು ನಿಶಾನೆ ಸಿಕ್ಕಿದೆ. ರೈಲು ಕೂಡ ಸಂಚಾರ ಶುರು ಮಾಡಿದೆ. ಆದ್ರೆ ಹಳಿಗಳ ಮೇಲೆ ರೈಲು ಸಂಚರಿಸುತ್ತಿದ್ದಂತೆ ವಿವಾದದ ಕಿಡಿ ಹೊತ್ತುಕೊಂಡಿದೆ. ಚಿಕ್ಕಮಗಳೂರು ತಿರುಪತಿ ಎಕ್ಸ್ಪ್ರೆಸ್ ಟ್ರೈನಿಗೆ ದತ್ತಾತ್ರೇಯ ದೇವರ ಹೆಸರಿಡಬೇಕು ಅನ್ನೋ ಬೇಡಿಕೆ ಕೇಳಿ ಬಂದಿದೆ. ಬಹುತೇಕ ಇದೇ ಹೆಸರೇ ಫೈನಲ್ ಆಗಿದೆ. ಈ ಬೆನ್ನಲ್ಲೇ ಈ ರೈಲಿಗೆ ಬಾಬಾ ಬುಡನ್ಗಿರಿ ಹೆಸರಿಡಬೇಕು ಅಂತ ಮತ್ತೊಂದು ಕೂಗು ಎದ್ದಿದೆ. ಇದೇ ವಿವಾದ ಕಿಡಿ ಒತ್ತುವಂತೆ ಮಾಡಿದೆ. ದತ್ತಪೀಠ ತಿರುಪತಿ ಎಕ್ಸ್ಪ್ರೆಸ್ ಅಂತ ಅನ್ನೋದಕ್ಕೆ ನಮ್ದು ಯಾವುದೇ ಡಿಸ್ಪ್ಯೂಟ್ ಇಲ್ಲ. ಅದನ್ನೇ ನಾವು ಸಂಸದರ ಮೂಲಕ ಬರೆದು ಕಳಿಸುವಂಥ ಕೆಲಸ ನಾವು ಮಾಡ್ತೀವಿ. ಬೇರೆ ಇನ್ಯಾವುದು ಅದರಲ್ಲೇನು ವಿವಾದ ಇಲ್ಲ ನಮ್ಮಗಳ ನಡುವೆ. ಅಲ್ಲ, ಈಗ ದತ್ತಪೀಠ ತಿರುಪತಿ ಅನ್ನೋದು ಸಮಸ್ಯೆ ಯಾರಿಗೆ ಇಲ್ಲ. ಹೀಗೆ ಸಲಹೆ ಬಂದಿದ್ದು ನಿನ್ನೆ ಅಲ್ಲಿ ಸಾರ್ವಜನಿಕವಾಗಿಯೇ ಸಲಹೆ ಬಂತು. ನಮ್ಗೆ ಆ ಸಲಹೆ ಬಗ್ಗೆ ನಮ್ಗೆ ಯಾವುದೇ ವಿವಾದ ಇಲ್ಲ. ಚಿಕ್ಕಮಗಳೂರು ತಿರುಪತಿ ಎಕ್ಸ್ಪ್ರೆಸ್ ರೈಲಿಗೆ ಬಾಬಾ ಬುಡನ್ಗಿರಿ ಹೆಸರಿಡಬೇಕು ಅನ್ನೋದು ಮತ್ತೊಂದು ವರ್ಗದ ಜನರು ಒತ್ತಾಯಿಸಿದ್ದಾರೆ. ಪ್ರಧಾನಿ ಮೋದಿ ಹಾಗೂ ಕೇಂದ್ರ ರೈಲ್ವೆ ಸಚಿವರಿಗೆ ಮನವಿ ಮಾಡಲು ಮುಂದಾಗಿದ್ದಾರೆ. ಇದಕ್ಕೆ ಎಂಎಲ್ಸಿ ಸಿಟಿ ರವಿ ಆಕ್ರೋಶ ಹೊರಹಾಕಿದ್ದಾರೆ. ಬಾಬಾ ಬುಡನ್ಗೂ ದತ್ತಾತ್ರೇಯರಿಗೂ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಅವ್ರು ಮನವಿ ಮಾಡ್ಕೊಳ್ಳಿ, ಆದರೆ ಕಂಪೇರ್ ಮಾಡೋದೇ ತಪ್ಪಾಗುತ್ತೆ. ದತ್ತಾತ್ರೇಯರಿಗೂ ಬಾಬಾ ಬುಡನಿಗೂ ಕಂಪೇರೇ ಮಾಡಬಾರ್ದು. ಈ ವಿವಾದ ಈಗ ಮತ್ತೊಂದು ಸ್ವರೂಪ ಪಡೆದುಕೊಂಡಿದೆ. ದತ್ತಾತ್ರೇಯ ಸ್ವಾಮಿ ಮೊದಲ, ಬಾಬಾ ಬುಡನ್ಗಿರಿ ಮೊದಲ ಅನ್ನೋ ಚರ್ಚೆಯನ್ನ ಹುಟ್ಟು ಹಾಕಿದೆ. ದತ್ತಾತ್ರೇಯ ಮೊದಲು, ಬಾಬಾ ಬುಡನ್ ಮೊದಲು ಅಂತ ಯಾರಿಗಾರು ಡಿಸ್ಪ್ಯೂಟ್ ಇದ್ದರೆ, ದತ್ತಾತ್ರೇಯ ಸಾವಿರಾರು ವರ್ಷಗಳ ಇತಿಹಾಸ ಸಂಸ್ಕೃತಿ ಇರೋದು. ಬಾಬಾ ಬುಡನ್ ಬಗ್ಗೆ ನಮ್ಮದೇನು ವಿವಾದ ಇಲ್ಲ. ಆದರೆ ಬಾಬಾ ಬುಡನ್ ರೀಸೆಂಟ್ಲಿ, ದತ್ತಾತ್ರೇಯ ಅದಕ್ಕಿಂತ ಪೂರ್ವಿಕರು. ಹಾಗಾಗಿ ನೀವು ಇದಕ್ಕೂ ಕಂಪೇರ್ ಮಾಡೋದೇ ತಪ್ಪಾಗುತ್ತೆ. ಇನಾಮ್ ದತ್ತಾತ್ರೇಯ ಪೀಠದ ವಿವಾದ ಈಗ ಚಿಕ್ಕಮಗಳೂರು ತಿರುಪತಿ ಟ್ರೈನ್ಗೂ ಅಂಟಿದೆ. ಇದು ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಏನೋ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಅದು ಚಿಕ್ಕಮಗಳೂರು ಜನರ ದಶಕಗಳ ಕನಸು. ಕಾಫಿ ನಾಡಿನ ಜನರ ಬಹುದಿನಗಳ ಆಸೆ. ಕೊನೆಗೂ ಚಿಕ್ಕಮಗಳೂರು ತಿರುಪತಿ ಟ್ರೈನ್ಗೆ ಚಾಲನೆ ಸಿಕ್ಕಿದೆ. ಆದರೆ ಹಸಿರು ನಿಶಾನೆ ತೋರ್ತಾ ಇದ್ದಂತೆ ಹೊಸ ವಿವಾದವೊಂದು ಜನ್ಮ ತಾಳಿದೆ. ಕಾಫಿ ನಾಡಿನ ಜನರ ದಶಕದ ಕನಸು ಈಡೇರಿದೆ. ಚಿಕ್ಕಮಗಳೂರು ತಿರುಪತಿ ಟ್ರೈನ್ಗೆ ಹಸಿರು ನಿಶಾನೆ ಸಿಕ್ಕಿದೆ. ರೈಲು ಕೂಡ ಸಂಚಾರ ಶುರು ಮಾಡಿದೆ. ಆದ್ರೆ ಹಳಿಗಳ ಮೇಲೆ ರೈಲು ಸಂಚರಿಸುತ್ತಿದ್ದಂತೆ ವಿವಾದದ ಕಿಡಿ ಹೊತ್ತುಕೊಂಡಿದೆ. ಚಿಕ್ಕಮಗಳೂರು ತಿರುಪತಿ ಎಕ್ಸ್ಪ್ರೆಸ್ ಟ್ರೈನಿಗೆ ದತ್ತಾತ್ರೇಯ ದೇವರ ಹೆಸರಿಡಬೇಕು ಅನ್ನೋ ಬೇಡಿಕೆ ಕೇಳಿ ಬಂದಿದೆ. ಬಹುತೇಕ ಇದೇ ಹೆಸರೇ ಫೈನಲ್ ಆಗಿದೆ. ಈ ಬೆನ್ನಲ್ಲೇ ಈ ರೈಲಿಗೆ ಬಾಬಾ ಬುಡನ್ಗಿರಿ ಹೆಸರಿಡಬೇಕು ಅಂತ ಮತ್ತೊಂದು ಕೂಗು ಎದ್ದಿದೆ. ಇದೇ ವಿವಾದ ಕಿಡಿ ಒತ್ತುವಂತೆ ಮಾಡಿದೆ. ದತ್ತಪೀಠ ತಿರುಪತಿ ಎಕ್ಸ್ಪ್ರೆಸ್ ಅಂತ ಅನ್ನೋದಕ್ಕೆ ನಮ್ದು ಯಾವುದೇ ಡಿಸ್ಪ್ಯೂಟ್ ಇಲ್ಲ. ಅದನ್ನೇ ನಾವು ಸಂಸದರ ಮೂಲಕ ಬರೆದು ಕಳಿಸುವಂಥ ಕೆಲಸ ನಾವು ಮಾಡ್ತೀವಿ. ಬೇರೆ ಇನ್ಯಾವುದು ಅದರಲ್ಲೇನು ವಿವಾದ ಇಲ್ಲ ನಮ್ಮಗಳ ನಡುವೆ. ಅಲ್ಲ, ಈಗ ದತ್ತಪೀಠ ತಿರುಪತಿ ಅನ್ನೋದು ಸಮಸ್ಯೆ ಯಾರಿಗೆ ಇಲ್ಲ. ಹೀಗೆ ಸಲಹೆ ಬಂದಿದ್ದು ನಿನ್ನೆ ಅಲ್ಲಿ ಸಾರ್ವಜನಿಕವಾಗಿಯೇ ಸಲಹೆ ಬಂತು. ನಮ್ಗೆ ಆ ಸಲಹೆ ಬಗ್ಗೆ ನಮ್ಗೆ ಯಾವುದೇ ವಿವಾದ ಇಲ್ಲ. ಚಿಕ್ಕಮಗಳೂರು ತಿರುಪತಿ ಎಕ್ಸ್ಪ್ರೆಸ್ ರೈಲಿಗೆ ಬಾಬಾ ಬುಡನ್ಗಿರಿ ಹೆಸರಿಡಬೇಕು ಅನ್ನೋದು ಮತ್ತೊಂದು ವರ್ಗದ ಜನರು ಒತ್ತಾಯಿಸಿದ್ದಾರೆ. ಪ್ರಧಾನಿ ಮೋದಿ ಹಾಗೂ ಕೇಂದ್ರ ರೈಲ್ವೆ ಸಚಿವರಿಗೆ ಮನವಿ ಮಾಡಲು ಮುಂದಾಗಿದ್ದಾರೆ. ಇದಕ್ಕೆ ಎಂಎಲ್ಸಿ ಸಿಟಿ ರವಿ ಆಕ್ರೋಶ ಹೊರಹಾಕಿದ್ದಾರೆ. ಬಾಬಾ ಬುಡನ್ಗೂ ದತ್ತಾತ್ರೇಯರಿಗೂ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಅವ್ರು ಮನವಿ ಮಾಡ್ಕೊಳ್ಳಿ, ಆದರೆ ಕಂಪೇರ್ ಮಾಡೋದೇ ತಪ್ಪಾಗುತ್ತೆ. ದತ್ತಾತ್ರೇಯರಿಗೂ ಬಾಬಾ ಬುಡನಿಗೂ ಕಂಪೇರೇ ಮಾಡಬಾರ್ದು. ಈ ವಿವಾದ ಈಗ ಮತ್ತೊಂದು ಸ್ವರೂಪ ಪಡೆದುಕೊಂಡಿದೆ. ದತ್ತಾತ್ರೇಯ ಸ್ವಾಮಿ ಮೊದಲ, ಬಾಬಾ ಬುಡನ್ಗಿರಿ ಮೊದಲ ಅನ್ನೋ ಚರ್ಚೆಯನ್ನ ಹುಟ್ಟು ಹಾಕಿದೆ. ದತ್ತಾತ್ರೇಯ ಮೊದಲು, ಬಾಬಾ ಬುಡನ್ ಮೊದಲು ಅಂತ ಯಾರಿಗಾರು ಡಿಸ್ಪ್ಯೂಟ್ ಇದ್ದರೆ, ದತ್ತಾತ್ರೇಯ ಸಾವಿರಾರು ವರ್ಷಗಳ ಇತಿಹಾಸ ಸಂಸ್ಕೃತಿ ಇರೋದು. ಬಾಬಾ ಬುಡನ್ ಬಗ್ಗೆ ನಮ್ಮದೇನು ವಿವಾದ ಇಲ್ಲ. ಆದರೆ ಬಾಬಾ ಬುಡನ್ ರೀಸೆಂಟ್ಲಿ, ದತ್ತಾತ್ರೇಯ ಅದಕ್ಕಿಂತ ಪೂರ್ವಿಕರು. ಹಾಗಾಗಿ ನೀವು ಇದಕ್ಕೂ ಕಂಪೇರ್ ಮಾಡೋದೇ ತಪ್ಪಾಗುತ್ತೆ.
ಇನಾಮ್ ದತ್ತಾತ್ರೇಯ ಪೀಠದ ವಿವಾದ ಈಗ ಚಿಕ್ಕಮಗಳೂರು ತಿರುಪತಿ ಟ್ರೈನ್ಗೂ ಅಂಟಿದೆ. ಇದು ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಏನೋ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಅದು ಚಿಕ್ಕಮಗಳೂರು ಜನರ ದಶಕಗಳ ಕನಸು. ಕಾಫಿ ನಾಡಿನ ಜನರ ಬಹುದಿನಗಳ ಆಸೆ. ಕೊನೆಗೂ ಚಿಕ್ಕಮಗಳೂರು ತಿರುಪತಿ ಟ್ರೈನ್ಗೆ ಚಾಲನೆ ಸಿಕ್ಕಿದೆ. ಆದರೆ ಹಸಿರು ನಿಶಾನೆ ತೋರ್ತಾ ಇದ್ದಂತೆ ಹೊಸ ವಿವಾದವೊಂದು ಜನ್ಮ ತಾಳಿದೆ. ಕಾಫಿ ನಾಡಿನ ಜನರ ದಶಕದ ಕನಸು ಈಡೇರಿದೆ. ಚಿಕ್ಕಮಗಳೂರು ತಿರುಪತಿ ಟ್ರೈನ್ಗೆ ಹಸಿರು ನಿಶಾನೆ ಸಿಕ್ಕಿದೆ. ರೈಲು ಕೂಡ ಸಂಚಾರ ಶುರು ಮಾಡಿದೆ. ಆದ್ರೆ ಹಳಿಗಳ ಮೇಲೆ ರೈಲು ಸಂಚರಿಸುತ್ತಿದ್ದಂತೆ ವಿವಾದದ ಕಿಡಿ ಹೊತ್ತುಕೊಂಡಿದೆ. ಚಿಕ್ಕಮಗಳೂರು ತಿರುಪತಿ ಎಕ್ಸ್ಪ್ರೆಸ್ ಟ್ರೈನಿಗೆ ದತ್ತಾತ್ರೇಯ ದೇವರ ಹೆಸರಿಡಬೇಕು ಅನ್ನೋ ಬೇಡಿಕೆ ಕೇಳಿ ಬಂದಿದೆ. ಬಹುತೇಕ ಇದೇ ಹೆಸರೇ ಫೈನಲ್ ಆಗಿದೆ. ಈ ಬೆನ್ನಲ್ಲೇ ಈ ರೈಲಿಗೆ ಬಾಬಾ ಬುಡನ್ಗಿರಿ ಹೆಸರಿಡಬೇಕು ಅಂತ ಮತ್ತೊಂದು ಕೂಗು ಎದ್ದಿದೆ. ಇದೇ ವಿವಾದ ಕಿಡಿ ಒತ್ತುವಂತೆ ಮಾಡಿದೆ. ದತ್ತಪೀಠ ತಿರುಪತಿ ಎಕ್ಸ್ಪ್ರೆಸ್ ಅಂತ ಅನ್ನೋದಕ್ಕೆ ನಮ್ದು ಯಾವುದೇ ಡಿಸ್ಪ್ಯೂಟ್ ಇಲ್ಲ. ಅದನ್ನೇ ನಾವು ಸಂಸದರ ಮೂಲಕ ಬರೆದು ಕಳಿಸುವಂಥ ಕೆಲಸ ನಾವು ಮಾಡ್ತೀವಿ. ಬೇರೆ ಇನ್ಯಾವುದು ಅದರಲ್ಲೇನು ವಿವಾದ ಇಲ್ಲ ನಮ್ಮಗಳ ನಡುವೆ. ಅಲ್ಲ, ಈಗ ದತ್ತಪೀಠ ತಿರುಪತಿ ಅನ್ನೋದು ಸಮಸ್ಯೆ ಯಾರಿಗೆ ಇಲ್ಲ. ಹೀಗೆ ಸಲಹೆ ಬಂದಿದ್ದು ನಿನ್ನೆ ಅಲ್ಲಿ ಸಾರ್ವಜನಿಕವಾಗಿಯೇ ಸಲಹೆ ಬಂತು. ನಮ್ಗೆ ಆ ಸಲಹೆ ಬಗ್ಗೆ ನಮ್ಗೆ ಯಾವುದೇ ವಿವಾದ ಇಲ್ಲ. ಚಿಕ್ಕಮಗಳೂರು ತಿರುಪತಿ ಎಕ್ಸ್ಪ್ರೆಸ್ ರೈಲಿಗೆ ಬಾಬಾ ಬುಡನ್ಗಿರಿ ಹೆಸರಿಡಬೇಕು ಅನ್ನೋದು ಮತ್ತೊಂದು ವರ್ಗದ ಜನರು ಒತ್ತಾಯಿಸಿದ್ದಾರೆ. ಪ್ರಧಾನಿ ಮೋದಿ ಹಾಗೂ ಕೇಂದ್ರ ರೈಲ್ವೆ ಸಚಿವರಿಗೆ ಮನವಿ ಮಾಡಲು ಮುಂದಾಗಿದ್ದಾರೆ. ಇದಕ್ಕೆ ಎಂಎಲ್ಸಿ ಸಿಟಿ ರವಿ ಆಕ್ರೋಶ ಹೊರಹಾಕಿದ್ದಾರೆ. ಬಾಬಾ ಬುಡನ್ಗೂ ದತ್ತಾತ್ರೇಯರಿಗೂ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಅವ್ರು ಮನವಿ ಮಾಡ್ಕೊಳ್ಳಿ, ಆದರೆ ಕಂಪೇರ್ ಮಾಡೋದೇ ತಪ್ಪಾಗುತ್ತೆ. ದತ್ತಾತ್ರೇಯರಿಗೂ ಬಾಬಾ ಬುಡನಿಗೂ ಕಂಪೇರೇ ಮಾಡಬಾರ್ದು. ಈ ವಿವಾದ ಈಗ ಮತ್ತೊಂದು ಸ್ವರೂಪ ಪಡೆದುಕೊಂಡಿದೆ. ದತ್ತಾತ್ರೇಯ ಸ್ವಾಮಿ ಮೊದಲ, ಬಾಬಾ ಬುಡನ್ಗಿರಿ ಮೊದಲ ಅನ್ನೋ ಚರ್ಚೆಯನ್ನ ಹುಟ್ಟು ಹಾಕಿದೆ. ದತ್ತಾತ್ರೇಯ ಮೊದಲು, ಬಾಬಾ ಬುಡನ್ ಮೊದಲು ಅಂತ ಯಾರಿಗಾರು ಡಿಸ್ಪ್ಯೂಟ್ ಇದ್ದರೆ, ದತ್ತಾತ್ರೇಯ ಸಾವಿರಾರು ವರ್ಷಗಳ ಇತಿಹಾಸ ಸಂಸ್ಕೃತಿ ಇರೋದು. ಬಾಬಾ ಬುಡನ್ ಬಗ್ಗೆ ನಮ್ಮದೇನು ವಿವಾದ ಇಲ್ಲ. ಆದರೆ ಬಾಬಾ ಬುಡನ್ ರೀಸೆಂಟ್ಲಿ, ದತ್ತಾತ್ರೇಯ ಅದಕ್ಕಿಂತ ಪೂರ್ವಿಕರು. ಹಾಗಾಗಿ ನೀವು ಇದಕ್ಕೂ ಕಂಪೇರ್ ಮಾಡೋದೇ ತಪ್ಪಾಗುತ್ತೆ. ಇನಾಮ್ ದತ್ತಾತ್ರೇಯ ಪೀಠದ ವಿವಾದ ಈಗ ಚಿಕ್ಕಮಗಳೂರು ತಿರುಪತಿ ಟ್ರೈನ್ಗೂ ಅಂಟಿದೆ. ಇದು ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಏನೋ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಅದು ಚಿಕ್ಕಮಗಳೂರು ಜನರ ದಶಕಗಳ ಕನಸು. ಕಾಫಿ ನಾಡಿನ ಜನರ ಬಹುದಿನಗಳ ಆಸೆ. ಕೊನೆಗೂ ಚಿಕ್ಕಮಗಳೂರು ತಿರುಪತಿ ಟ್ರೈನ್ಗೆ ಚಾಲನೆ ಸಿಕ್ಕಿದೆ. ಆದರೆ ಹಸಿರು ನಿಶಾನೆ ತೋರ್ತಾ ಇದ್ದಂತೆ ಹೊಸ ವಿವಾದವೊಂದು ಜನ್ಮ ತಾಳಿದೆ.